ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಶನಿವಾರ ಅಂದ ತಕ್ಷಣ ನಮಗೆ ಬೇರೆ ದಿನಗಳಲ್ಲಿ ಬರೀ ಶನಿವಾರ ಅಂತ ಅಂದ್ಕೊಳ್ತೀವಿ. ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ತೀವಿ, ಶ್ರೀ ಮಹಾವಿಷ್ಣುವಿಗೆ ಪೂಜೆ ಮಾಡ್ತೀವಿ, ಹಾಗೂ ನಾವು ಈ ಎಲ್ಲ ಜೀವರಾಶಿಗಳಿಗೂ ಕೂಡ ಜೀವಂತವಾಗಿ ಇರಬೇಕಂದ್ರೇ ನಾವು ಏನು ಮಾಡಿರ್ತೀವಿ ಪಾಪಕರ್ಮಗಳನ್ನು ಅದಕ್ಕೆ ತಕ್ಕನಾದಂಥ ಒಂದು ಶಿಕ್ಷೆ, ಒಂದು ಸ್ಟ್ರಿಕ್ಟಾಗಿ ಇಡುವಂಥದ್ದು ಅಂತ ಹೇಳಿದ್ರೆ ಶನಿದೇವರಿಗೆ ಪೂಜೆ ಮಾಡುವಂಥದ್ದು. ಶನಿದೇವರು ಅಂದಾಗ ತುಂಬ ಜನಕ್ಕೆ ಏನೋ ಒಂದು ಭಯ, ತಂದೆಯ ಹೆಸರನ್ನು ಹೇಳೋದಕ್ಕೂ ಕೂಡ ಭಯಪಟ್ಬಿಡ್ತಾರೆ. ಅಪ್ಪ ನಮಗೆ ಶನಿ ಎಗ್ಲೇರ್ಬಿಡುತ್ತೆ ಅಂತ. ಆ ಥರ ಏನೂ ಇಲ್ಲ ಸ್ನೇಹಿತರೆ. ಶನಿದೇವರು ಅಂದರೆ ನಮಗೆ ಒಳ್ಳೆಯದು ಮಾಡ್ತಾಯಿದ್ದೀವಿ ಅಂದರೆ ಇದು ಒಳ್ಳೆಯದು, ಕೆಟ್ಟದ್ದು ಮಾಡ್ತಾಯಿದ್ದೀವಿ ಅಂದರೆ ಇದು ಕೆಟ್ಟದ್ದು ಅಂತ ನೇರವಾಗಿ ನಮಗೆ ತಿಳಿಸಿಕೊಡುವಂಥ ಒಂದು ದೇವರು ಅಂತ ಹೇಳಬಹುದು. ಅದಕ್ಕೋಸ್ಕರ ಈ ದಿನ ತಪ್ಪದೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಎಲ್ಲ ಜೀವರಾಶಿಗಳಿಗೂ ಕೂಡ ತಂದೆ ಆ ಒಂದು ದಾರಿಯನ್ನು ತೋರಿಸುವಂಥದ್ದು. ನಾವುಗಳು ಏನು ಮಾಡ್ತಾಯಿದ್ದೀವಿ ಅಂದರೆ ಪಕ್ಷಿ ಪ್ರಾಣಿಗಳು ಯಾವುದೇ ಇರಬಹುದು, ಅವುಗಳಿಗೆ ನಾವು ಸ್ವಾಮಿಯ ಹೆಸರಲ್ಲಿ ಆಹಾರವನ್ನು ಕೊಡೋದ್ರಿಂದ ನಮ್ಮ ಕಷ್ಟಗಳು ಅರ್ಧಕ್ಕೆ ಅರ್ಧ ನಿವಾರಣೆ ಆಗಿಬಿಡುತ್ತೆ. ತುಂಬ ಜನಕ್ಕೆ ಇದು ಗೊತ್ತಿರುವಂಥದ್ದೇ. ಕಾಗೆಗೆ, ಪಕ್ಷಿಗಳಿಗೆ, ಹಸುವಿಗೆ, ಎಲ್ಲ ಪ್ರಾಣಿಗಳಿಗೂ ನಾವು ಏನಾದರೂ ಒಂದು, ಯಾಕಂದರೆ ಮನುಷ್ಯ ಜೀವ ಅನ್ನೋದು ತುಂಬ ಅದ್ಭುತವಾಗಿ ಸೃಷ್ಟಿಯಾಗಿರುವಂಥದ್ದು. ನಮಗೆ ಮಾತ್ರನೇ ಕಷ್ಟ, ಸುಖ, ಸಂತೋಷ ಎಲ್ಲವನ್ನೂ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಂತಲೇ ನಮಗೆ ಒಂದು ಬಾಯಿ ಅಂತ ಕೊಟ್ಟಿರುವಂಥದ್ದು. ಆದರೆ ಜೀವರಾಶಿಗಳಲ್ಲಿ ಆ ಥರ ಇರೋದಿಲ್ಲ. ಎಲ್ಲ ಪಕ್ಷಿ ಪ್ರಾಣಿಗಳಿಗೂ ಕೂಡ ನಾವು ಪ್ರತಿನಿತ್ಯ ಕೊಡೋದಕ್ಕಾಗೋದಿಲ್ಲ. ಆದರೆ ಕೆಲವೊಂದು ದಿನಗಳಲ್ಲಾದರೂ ನಾವು ಈ ರೀತಿ ಮಾಡಿದಾಗ ಮಾನವ ಜೀವನದಲ್ಲಿ ಬರುವಂಥ ಕಠಿಣ ಸಮಸ್ಯೆಗಳಿಂದ ಕೂಡ ಪಾರಾಗಬಹುದು. ಇನ್ನು ಮುಖ್ಯವಾಗಿ ನಮಗೆ ಶನಿ ತ್ರಯೋದಶಿ ಬಂದಿದೆ. ಶನಿ ತ್ರಯೋದಶಿ ಅಂದರೆ ಶನಿ ಸ್ವಾಮಿ ಹುಟ್ಟಿರುವಂಥ ಒಂದು ಸಮಯ ಅಂತ ಕೂಡ ತ್ರಯೋದಶಿಯ ದಿನ ಹೇಳ್ತೀವಿ. ಹಾಗೆ ಶಿವಕೇಶವರನ್ನು ಪೂಜಿಸುವಂಥದ್ದು ಈ ದಿನ. ಮುಖ್ಯವಾಗಿ ನಾವು ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ನಮಗೆ ಏನೋ ಹೇಳ್ತಾರೆ ನೋಡಿ, ಕೆಲವೊಬ್ಬರು ಅಪ್ಪ ನಮಗೆ ಶನಿ ದೋಷಗಳಿದೆ, ತುಂಬ ಕಷ್ಟ ಇದೆ, ಏನು ಮಾಡೋಕ್ಕೋದ್ರೂ ಕೂಡ ನಮಗೆ ಸರಿಯಾದಂಥ ಒಂದು ಇದು ಬರ್ತಾ ಇಲ್ಲ ಅಂತಂದ್ಬಿಟ್ಟು, ಅವರುಗಳು ಯಾರೇ ಆಗಿರಬಹುದು, ಆ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಾವು ದೊಡ್ಡ ದೊಡ್ಡ ಪೂಜೆಗಳು ಮಾಡ್ಕೊಳ್ಬೇಕು ಅನ್ನೋದು ಏನೂ ಇಲ್ಲ. ಈ ಸಣ್ಣ ಪರಿಹಾರವನ್ನು ನೀವು ಆರಾಮಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು ಕಪ್ಪು ಬಟ್ಟೆಯನ್ನು ತಗೊಳ್ಳಿ, ಚಿಕ್ಕದಾಗಿ ಕಪ್ಪು ಬಟ್ಟೆಯನ್ನು ತಗೊಳ್ಳಿ. ಇದಕ್ಕೆ ಮುಖ್ಯವಾಗಿ ಎಳ್ಳು ಬೇಕು ಸ್ನೇಹಿತರೆ. ಈ ದಿನಗಳಲ್ಲಿ ಉಪ್ಪನ್ನಾಗಲಿ ಎಳ್ಳನ್ನಾಗಲಿ ಮನೆಗೆ ತಗೊಂಡು ಬರಬೇಡಿ. ಶನಿವಾರದ ದಿನಗಳಲ್ಲಿ ತಗೊಂಡು ಬರಬಾರ್ದು. ಅದು ಮುಖ್ಯವಾಗಿ ಶನಿ ತ್ರಯೋದಶಿಯ ದಿನ ತಗೊಂಡು ಬರಲೇಬಾರ್ದು. ಎಣ್ಣೆ ಪದಾರ್ಥಗಳನ್ನು ತಗೊಂಡು ಬರಬಾರ್ದು. ಫರ್ನಿಚರ್ ಐಟಮ್ಸನ್ನು ತಗೊಂಡು ಬರಬಾರ್ದು. ಕಬ್ಬಿಣದ ವಸ್ತುಗಳನ್ನು ತಗೊಂಡು ಬರಬಾರ್ದು. ಫ್ಯಾನ್ಸಿ ಐಟಮ್ಸ್ ತಗೊಂಡು ಬರಬಾರ್ದು. ಹೆಣ್ಮಕ್ಳು ಏನಾದರೂ ಹೋದರೆ ಏರ್ ಕ್ಲಿಪ್ಸು, ಈ ಪಿನ್ನಿಸ್ ಅದು ಇದೆಲ್ಲ ಬರುತ್ತೆ, ಅದನ್ನು ತಗೊಂಡು ಬರಬಾರ್ದು. ಒಳ್ಳೆಯ ದಿನಗಳನ್ನ ನೋಡ್ಕೊಂಡು ತಗೊಂಡು ಬರೋದ್ರಿಂದ ಶುಕ್ರ ಗ್ರಹ ಅನ್ನೋದು, ಆ ಆಶೀರ್ವಾದ ಅನ್ನೋದು ಜಾಸ್ತಿ ಸಿಗುತ್ತೆ ಹೆಣ್ಮಕ್ಳಿಗೆ. ಈ ಥರ ನೀವು ಮಾಡ್ಕೊಳ್ಳಿ. ಸ್ವಲ್ಪ ನೀವು ಕಲ್ಲುಪ್ಪನ್ನು ಹಾಕಬೇಕು. ಇದರಲ್ಲಿ ಪುಡಿ ಉಪ್ಪು ಪರಿಹಾರಕ್ಕೆ ಸೂಕ್ತವಾಗಿರೋದಿಲ್ಲ. ಎಳ್ಳು ಹಾಕಬೇಕು. ಸ್ವಲ್ಪ ಕಪ್ಪೆಳ್ಳನ್ನು ಹಾಕಿ. ನಮಗಿರುವ ಯಾವುದೇ ರೀತಿಯ ದೋಷಗಳು ಕೂಡ ನಿವಾರಣೆ ಆಗಿಬಿಡುತ್ತೆ. ಕಷ್ಟಗಳು ರಿಪೀಟ್ ಆಗೋದಿಲ್ಲ. ಇದನ್ನು ನೀವು ಗಂಟು ಕಟ್ಟಿಬಿಟ್ಟು ಈ ಪರಿಹಾರವನ್ನು ನಾವು ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲೇ ತಿಳಿಸ್ತೀನಿ. ಒಂದು ಚಿಕ್ಕದಾಗಿ ದೀಪ ತಗೊಳ್ಳಿ. ಹೊಸ್ದಾಗಿ ತಗೊಳ್ಬೇಕು ಅನ್ನೋದು ಏನೂ ಇಲ್ಲ. ಮನೆಯಲ್ಲಿ ಇರುವಂಥ ದೀಪವನ್ನು ತಗೊಂಡು ಅದಕ್ಕೆ ಎಳ್ಳೆಣ್ಣೆ, ತುಪ್ಪ ಯಾವುದೇ ಆಗಿರಬಹುದು ಹಾಕಿಬಿಡಿ. ಈ ಗಂಟಿಗೆ ಸ್ವಲ್ಪ ಹಾಕಿಬಿಟ್ಟು ನೆನೆಸ್ಬಿಟ್ಟು ದೀಪದಲ್ಲಿ ಇಟ್ಟು ಆ ಎಣ್ಣೆಯನ್ನು ಸ್ವಲ್ಪ ಹಾಕಿ ನಿಮ್ಮ ಮನೆಯ ಬಾಗಿಲ ಹತ್ರ ತಗೊಂಡೋಗ್ಬೇಕು ಸ್ನೇಹಿತರೆ. ಯಾಕಂದರೆ ಮನೆ ಒಳಗಡೆ ಬರೋದು ಒಳ್ಳೆಯದು, ಕೆಟ್ಟದ್ದು, ಆ ನೆಗೆಟಿವ್, ಪಾಸಿಟಿವ್ ಏನೆಲ್ಲ ಹೇಳ್ತೀವಿ ನೋಡಿ, ಅದೆಲ್ಲವೂ ಕೂಡ ಬರುವಂಥದ್ದು ನಮ್ಮ ಮನೆ ಒಳಗಡೆ ಹೊಸ್ತಿಲಿನ ಮುಖಾಂತರ. ಅದಕ್ಕೋಸ್ಕರ ಹೊಸ್ತಿಲ ಬಳಿ ಯಾರು ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೆ, ಇರುವಂಥ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು. ನಮಗೆ ಬೇಗನೆ ಪರಿಹಾರ ಅನ್ನೋದು ಸಿಗುತ್ತೆ. ಈ ಥರ ನೆನೆಸ್ಬಿಟ್ಟು ಒಂದು 5 ನಿಮಿಷ ಇಡಬೇಕು, ಕೇಳ್ಕೊಳ್ಬೇಕು. ನಿಮಗಿರುವ ಯಾವುದೇ ರೀತಿಯಾದ
ರೀತಿಯಾದಂಥ ಸಮಸ್ಯೆಗಳಿರಬಹುದು. ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ಮೇನ್ ಡೋರು ಓಪನ್ ಇರಬೇಕು ಸ್ನೇಹಿತರೆ, ಕ್ಲೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಥರ ಆ ಡೋರು ನಿಮ್ಮ ಮನೆ ಮುಂದೆ ನೀವು ತೆಗೆದಿಟ್ಟಿರ್ತೀರ, ಬಲಗಡೆ ಆದರೂ ಇಡಿ, ಎಡಗಡೆ ಆದರೂ ಇಡಿ, ತುಂಬಾ ಹುಡ್ಕೋದಕ್ಕೆ ಹೋಗಬೇಡಿ. ಯಾಕಂದರೆ ಯಾವ ಕಡೆ ಇಟ್ಟರೆ ಒಳ್ಳೆಯದಾಗುತ್ತೆ. ನಾವು ಪರಿಹಾರ ಮಾಡ್ತಾಯಿದ್ದೀವಿ ನಂಬಿಕೆಯಿಂದ, ನಿಮಗೆ ಯಾವ ಕಡೆ ತೋಚುತ್ತೋ ಆ ಕಡೆ ಇಟ್ಬಿಡಿ. ಜಾಗ ಕೆಲವೊಬ್ಬರಿಗೆ ಬಲಗಡೆ ಇರೋದಿಲ್ಲ, ಕೆಲವೊಬ್ರಿಗೆ ಎಡಗಡೆ ಇರೋದಿಲ್ಲ, ಆ ಥರ ಎಲ್ಲ ಇರುತ್ತೆ. ಅದಕ್ಕೆ ವ್ಯವಸ್ಥೆ ನಿಮ್ಗೆ ಯಾವ ರೀತಿ ಇರುತ್ತೋ ಆ ಥರ ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಒಳ್ಳೆಯದಾಗುತ್ತೆ. ಇಷ್ಟನ್ನು ಮಾಡಿಬಿಟ್ಟು ಉರಿಸ್ಬೇಕು, ಅದನ್ನು ಚೆನ್ನಾಗಿ ಹುರಿದೋಗುತ್ತೆ. ಇನ್ನು ಕಲ್ಲುಪ್ಪು ಹಾಕಿರ್ತೀವಿ, ನೆನಪಲ್ಲಿಟ್ಕೊಳ್ಳಿ, ಸ್ವಲ್ಪ ದೂರ ಇರಿ, ಅದು ಚಿಟಪಟ ಅನ್ನುವ ಒಂದು ಚಾನ್ಸಸ್ ಕೂಡ ಇರುತ್ತೆ. ಎಣ್ಣೆ ಹಾಕಿರೋದ್ರಿಂದ ಅದು ಆಗೋದು ಇಲ್ಲ, ಆದರೆ ಸ್ವಲ್ಪ ದೂರ ಇರಿ. ಇನ್ನು ಅದು ಅರ್ಧಂಬರ್ಧ ಬೆಂದೋಗಿದೆ, ಏನು ಮಾಡಬೇಕು ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಎಷ್ಟು ಹುರಿದಿರುತ್ತೋ ಅಷ್ಟೇ ಹುರಿದೋಗಲಿ. ಇನ್ನು ಮಿಕ್ಕಿದ್ದೆಲ್ಲವೂ ಕೂಡ ಸ್ವಲ್ಪ ಸಮಯ ಹಾಗೆ ನೀವು ಬಿಟ್ಬಿಡಬೇಕು. ಅಷ್ಟೊತ್ತು ಉರಿಸಾದ್ಮೇಲೆ ನಿಮ್ಮ ಮನೆಯಲ್ಲಿರುವಂಥದ್ದು ಅಥವಾ ನಿಮ್ಮ ಮನೆ ಒಳಗಡೆ ಯಾವುದೇ ನೆಗೆಟಿವ್ ಬರುವಂಥದ್ದು ಇದ್ದರೂ ಕೂಡ ಅದನ್ನೆಲ್ಲವೂ ಕೂಡ ಅದು ಎಳ್ಕೊಳ್ಳುತ್ತೆ. ಈ ಥರ ಎಳ್ಕೊಂಡು ನಮಗೆ ಒಂದು ಒಳ್ಳೆಯ ಆ ಸಮಯ ಅನ್ನೋದು ನಮಗೆ ಕೊಡೋದಕ್ಕೆ ಇದು ಕೆಲಸ ಮಾಡುತ್ತೆ. ತದನಂತರ ಇದನ್ನೆಲ್ಲವೂ ಕೂಡ ನೀವು ತಗೊಂಡೋಗಿ ಯಾರು ತುಳಿದೇ ಇರುವ ಕಡೆ ಹಾಕಬೇಕು ಅಷ್ಟೇ. ದೀಪವನ್ನು ತೊಳೆದು ನೀವು ಮತ್ತೆ ಪೂಜೆಗೆ ದೀಪಕ್ಕೆ ಇಟ್ಕೊಳ್ಬಹುದು. ಅದನ್ನು ಬಿಸಾಕೋದೇನು ಬೇಕಾಗಿಲ್ಲ. ಬರೀ ಇದರಲ್ಲಿರುವಂಥದ್ದನ್ನು ಮಾತ್ರ ನೀವು ದೂರ ಹಾಕ್ಬಿಟ್ಟು ಬಂದು ಈ ಪರಿಹಾರವನ್ನು ಮಾಡ್ಕೊಂಡ್ಮೇಲೆ ನಿಮಗೆ ಯಾವ ರೀತಿ ಆ ಬದಲಾವಣೆ ಅನ್ನೋದಾಗುತ್ತೆ ಅನ್ನೋದು ನೀವೇ ಅಬ್ಸರ್ವ್ ಮಾಡಬಹುದು. ಇಷ್ಟು ಸುಲಭವಾಗಿ ಮಾಡ್ಕೊಂಡು ನೋಡಿ. ಒಳ್ಳೆಯದಾಗಲಿ ಎಲ್ರಿಗೂ. ಧನ್ಯವಾದಗಳು.